ಸಾಡೆ ಸಾತಿ ಶನಿ ದೆಯ್ಯ ಅಥವಾ ಶನಿ ಮಹಾದಶೆಯ ಕಷ್ಟಗಳನ್ನು ಅನುಭವಿಸುತ್ತಿದ್ದೀರಾ? ಹಣದ ಸಮಸ್ಯೆ, ಮನಸ್ಸಿನ ಒತ್ತಡ, ಕುಟುಂಬದಲ್ಲಿ ಕಲಹ, ಆರೋಗ್ಯ ಸಮಸ್ಯೆಗಳು. ಹಾಗಾದರೆ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ, ಏಕೆಂದರೆ ನೀಲಾಂಜನಸಮಾಭಾಷಂ ರವಿಪುತ್ರಯಮಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೀಶ್ವರಂ. ಈ ಮಂತ್ರವು ಶನಿ ದೋಷ ಮತ್ತು ಸಾಡೆ ಸಾತಿಯಿಂದ ಉಂಟಾಗುವ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಇದನ್ನು ಶನಿವಾರದ ದಿನಗಳಲ್ಲಿ ಪಠಿಸುವುದು ವಿಶೇಷವಾಗಿ ಫಲಪ್ರದವಾಗಿದೆ, ಏಕೆಂದರೆ ಇವತ್ತು ನಾನು ಹೇಳಲಿರುವ 25 ಶಕ್ತಿಶಾಲಿ ಪರಿಹಾರಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಮೊದಲಿಗೆ ಶನಿದೇವನ ಮಹತ್ವ. ಶನಿದೇವನು ಹಿಂದೂ ಧರ್ಮದಲ್ಲಿ ನ್ಯಾಯದ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಅವರು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ. ನೀವು ಮಾಡಿದ ಪಾಪಕ್ಕೂ ಪುಣ್ಯಕ್ಕೂ ತಕ್ಕ ಫಲವನ್ನು ನೀಡುವ ದೇವರು. ಶನಿದೇವನು ನಿಧಾನವಾಗಿ ಚಲಿಸುವ ಗ್ರಹ, ಆದರೆ ಅವನ ಪರಿಣಾಮ ಬಹಳ ಗಾಢವಾಗಿರುತ್ತದೆ. ಒಬ್ಬ ವ್ಯಕ್ತಿಯನ್ನು ರಾಜನಿಂದ ಬಡವನನ್ನಾಗಿ ಅಥವಾ ಬಡವನಿಂದ ರಾಜನನ್ನಾಗಿ ಮಾಡುವ ಶಕ್ತಿ ಶನಿದೇವನಿಗೆ ಇದೆ. ಸಾಡೆ ಸಾತಿ, ದೆಯ್ಯ ಮತ್ತು ಮಹಾದಶೆ ಎಂದರೆ ಏನು? ಸಾಡೆ ಸಾತಿ ಇದು 7.5 ವರ್ಷಗಳ ಕಾಲ ನಡೆಯುತ್ತದೆ. ಚಂದ್ರ ರಾಶಿಗೆ ಮುಂಚೆ, ಮೇಲೆ ಮತ್ತು ನಂತರ 3 ಹಂತಗಳಲ್ಲಿ ಶನಿಯ ಪ್ರಭಾವ ಬರುತ್ತದೆ. ಶನಿ ದೆಯ್ಯ ಇದು ಸುಮಾರು 2.5 ವರ್ಷಗಳ ಕಾಲ ನಡೆಯುತ್ತದೆ. ಇದು ಕೂಡ ಜೀವನದಲ್ಲಿ ಸವಾಲುಗಳನ್ನು ತರಬಹುದು. ಶನಿ ಮಹಾದಶೆ ಇದು 19 ವರ್ಷಗಳ ಕಾಲ ಇರುವ ಒಂದು ದೀರ್ಘ ಅವಧಿ. ಈ ಸಮಯದಲ್ಲಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸುತ್ತವೆ. ಶನಿಯ ಪರಿಣಾಮ ಹೇಗಿರುತ್ತದೆ? ಶನಿಯ ಪ್ರಭಾವವು 3 ಹಂತಗಳಲ್ಲಿ ಬರುತ್ತದೆ. ಮೊದಲ ಹಂತ ಆರ್ಥಿಕ ಸಮಸ್ಯೆಗಳು, ಹಣದ ಕಷ್ಟ, ಕೆಲಸಗಳಲ್ಲಿ ಅಡೆತಡೆ. ಎರಡನೇ ಹಂತ ಕುಟುಂಬದಲ್ಲಿ ಕಲಹ, ಸಂಬಂಧಗಳಲ್ಲಿ ತೊಂದರೆ. ಮೂರನೆಯ ಹಂತ ಆರೋಗ್ಯ ಸಮಸ್ಯೆ, ದೈಹಿಕ ಮತ್ತು ಮಾನಸಿಕ ಒತ್ತಡ. ಈ 3 ಹಂತಗಳಲ್ಲಿ ಎರಡನೇ ಹಂತವನ್ನು ಹೆಚ್ಚು ಕಠಿಣ ಎಂದು ಹೇಳಲಾಗುತ್ತದೆ. ಭಯ ಬೇಡ, ಪರಿಹಾರ ಇದೆ. ಶನಿದೇವನಿಗೆ ಭಯಪಡುವ ಅಗತ್ಯವಿಲ್ಲ. ಅವನನ್ನು ಸಂತೋಷಪಡಿಸಿದರೆ ಅವನೇ ನಿಮ್ಮ ಜೀವನವನ್ನು ಸುಖಮಯವಾಗಿಸುತ್ತಾನೆ. ಈಗಾಗಲೇ ನೋಡೋಣ ಶನಿದೇವನಿಗೆ ಇಷ್ಟವಾಗುವ 25 ಶಕ್ತಿಶಾಲಿ ಅಭ್ಯಾಸಗಳು. ಶನಿ ಸಂತೋಷಕ್ಕಾಗಿ 25 ಪರಿಹಾರಗಳು. ಮೊದಲನೆಯದಾಗಿ ಸ್ವಚ್ಛತೆ. ನೀವು ಯಾವಾಗಲೂ ಸ್ವಚ್ಛವಾಗಿ ಇರಬೇಕು. ದೇಹದ ಸ್ವಚ್ಛತೆ, ಮನಸ್ಸಿನ ಸ್ವಚ್ಛತೆ ಎರಡೂ ಮುಖ್ಯ. ಪ್ರಾಣಿಗಳಿಗೆ ಆಹಾರ. ಪಕ್ಷಿಗಳು, ನಾಯಿಗಳು, ಗೋವುಗಳಿಗೆ ಆಹಾರ ಮತ್ತು ನೀರು ನೀಡಿ. ಇದು ಶನಿದೇವನಿಗೆ ತುಂಬ ಇಷ್ಟ. ಮೂರನೆಯದಾಗಿ ಹನುಮಾನ್ ಚಾಲೀಸ. ಪ್ರತಿದಿನ ಹನುಮಾನ್ ಚಾಲೀಸ ಪಠಿಸುವುದರಿಂದ ಶನಿ ದೋಷ ಕಡಿಮೆಯಾಗುತ್ತದೆ. ನಾಲ್ಕನೆಯದಾಗಿ ಶನಿವಾರದಂದು ಕಪ್ಪು ನಾಯಿಗೆ ಎಣ್ಣೆ ಹಾಕಿ ಮಾಡಿದ ರೊಟ್ಟಿಯನ್ನು ನೀಡಿ. ಐದನೆಯದಾಗಿ ಭೈರವ ಪೂಜೆ. ಭೈರವ ದೇವಾಲಯಕ್ಕೆ ಹೋಗಿ ಹಾಲು ಅರ್ಪಿಸಿ. 6. ವಿಧವೆಯರಿಗೆ ಸಹಾಯ ಮಾಡಿ. ವಿಧವೆಯರಿಗೆ ಸಹಾಯ ಮಾಡುವುದು ಶನಿದೇವನಿಗೆ ತುಂಬ ಪ್ರಿಯ. ಸ್ವಚ್ಛತಾ ಕಾರ್ಮಿಕರಿಗೆ ದಾನ. ರಸ್ತೆ ಸ್ವಚ್ಛಗೊಳಿಸುವವರಿಗೆ ದಾನ ಮಾಡಿ.
ದೀನದಲಿತರಿಗೆ ಆಹಾರ ನೀಡಿ. ಕುರುಡರು ಅಂಗವಿಕಲರಿಗೆ ಸಹಾಯ ಮಾಡಿ. 9 ಬಡವರಿಗೆ ದಾನ ಮಾಡಿ. ಆಹಾರ, ನೀರು, ಬಟ್ಟೆ ದಾನ ಮಾಡಿ. ಛಾಯಾದಾನ ಅಂದರೆ ಶನಿವಾರ ನಿಮ್ಮ ಮುಖವನ್ನು ಎಣ್ಣೆಯಲ್ಲಿ ನೋಡಿ ದಾನ ಮಾಡಿ. 11 ಕಾಗೆಗಳಿಗೆ ಆಹಾರ, ಕಾಗೆಗಳಿಗೆ ರೊಟ್ಟಿ ನೀಡಿ ಪಿತೃದೋಷ ಕಡಿಮೆಯಾಗುತ್ತದೆ. ಶ್ರಾದ್ದ ಪಿತೃ ಕಾರ್ಯಗಳಿಗೆ ಮಾಡುತ್ತೀರಿ. 13 ತೀರ್ಥ ಸ್ನಾನ, ಪವಿತ್ರ ಸ್ಥಳಗಳಲ್ಲಿ ಸ್ನಾನ ಮತ್ತು ದಾನ ಮಾಡಿ. 14 ಅರಳಿ ಮರ ಪೂಜೆ, ಶನಿವಾರ ಅರಳಿ ಮರದ ಬಳಿ ದೀಪ ಹಚ್ಚಿ. 15 ಹಿರಿಯರಿಗೆ, ತಂದೆ ತಾಯಿಗೆ, ಗುರುವಿಗೆ, ಧರ್ಮ ದೇವತೆಗಳಿಗೆ ಗೌರವ ಕೊಡಿ. ಪ್ರಾಮಾಣಿಕವಾಗಿ ಹಣ ಸಂಪಾದಿಸಿ. 16 17 ಕೆಟ್ಟ ಅಭ್ಯಾಸಗಳಿಂದ ದೂರವಿರಿ. 18 ದಾನ ಮಾಡಿ. 19 ಪವಿತ್ರ ಮರಗಳನ್ನು ನೆಡಿ. 20 ಶಿವ ಮತ್ತು ಕೃಷ್ಣ ಪೂಜೆ ಮಾಡಿ. 21 ಮೀನುಗಳಿಗೆ ಆಹಾರ ನೀಡಿ. 22 ಮನೆಯಲ್ಲಿನ ಮಹಿಳೆಯರನ್ನು ಗೌರವಿಸಿ. 23 ಶನಿವಾರ ಉಪವಾಸ ಮಾಡಿ. 24 ಸ್ವಚ್ಛ ಜೀವನ. 25 ಹಿಂದೂ ಧರ್ಮದಲ್ಲಿ ಶನಿದೇವರ ಅನುಗ್ರಹವನ್ನು ಪಡೆಯಲು ಶನಿ ಮಂತ್ರಗಳನ್ನು ಪಠಿಸಲಾಗುತ್ತದೆ. ಇವು ಸಾಡೆ ಸಾತಿ ಮತ್ತು ಶನಿದೋಷದ ಋಣಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಶನಿ ಮಂತ್ರಗಳನ್ನು ಪಠಿಸುವುದರಿಂದ ಶನಿದೇವರ ಅನುಗ್ರಹವನ್ನು ಪಡೆಯಲು ಮತ್ತು ಜೀವನದಲ್ಲಿ ಬರುವ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಈ 25 ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಶನಿದೇವನ ಕೃಪೆ ಖಚಿತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಭಕ್ತಿಪೂರ್ವ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟಿನಲ್ಲಿ ಓಂ ಶಂ ಶನೀಶ್ಚರಾಯ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.